ರಾಹುಲ್ ಗಾಂಧಿ ಅವರು ಮುಂದುವರೆದಾಗ ಅವರ ಮೇಲೆ ಏನು ಕೆಟ್ಟ ಅಭಿಪ್ರಾಯ ಮೂಡಿಸ್ತಕ್ಕಂಥದ್ದು, ಪುರಾವೆ ಆಧಾರ ರಹಿತವಾದಂತಹ ಆರೋಪ ಮಾಡಿ ರಾಹುಲ್ ಗಾಂಧಿ ಅವರನ್ನ ಒಂದು ಬಿಂಬಿಸ್ತಕ್ಕಂಥ, ಮೊದಲು ಕೂಡ ಬಹಳ ವರ್ಷ ಬಿಂಬಿಸ್ತಾ ಇದ್ದಾರೆ. ಬಹುಶಃ ಒಬ್ಬ ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ನನಗೆ ಒಂದು ಮಾತನ್ನ, ಅವರ ಶಿಕ್ಷಣದ ಮಟ್ಟ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅದು ಮಾತ್ರವಲ್ಲ, ಅವರು ಒಂದು ಬ್ಲ್ಯಾಕ್ ಬೆಲ್ಟ್ ನಮ್ಮೊಬ್ಬ ಒಂದು ಕರಾಟೆ ಪಟುವಾಗಿದ್ದುಕೊಂಡು, ಬಹುಶಃ ನಾನು ಅವರ ಇದನ್ನು ನೋಡ್ತಾ ಇದ್ದೆ, ಅವರು ಸಮುದ್ರಕ್ಕೆ ಆಡ್ತಾರೆ. ಇವರು ಸಮುದ್ರಕ್ಕೆ ಆಡಿದರೆ ಇವರ ಹೆಣ ಬರ್ತದೆ. ಯಾರ ನಮ್ಮ ಯಾರು ಯಶ್ಪಾಲ್ ಸಮುದ್ರಕ್ಕೆ, ಅವನು ಮೀನುಗಾರರ ಸಮಾಜಕ್ಕೆ ಸೇರು ದುರ್ಬಲ ವರ್ಗದ ಒಬ್ಬ ವ್ಯಕ್ತಿಯಾಗಿ ನಾನು ಅವರ ಸಮಾಜ ಬಹುಶಃ ಈ ಸಾಮಾಜಿಕ ವಂಚಿತರಾದ ಒಂದು ವರ್ಗದವರು. ಬಹುಶಃ ನಾನು ಮೊನ್ನೆ ಹೇಳಿದೆ, ಬಹುಶಃ ಇವರು ಸಮುದ್ರಕ್ಕೆ ಆಡಿದ್ರೆ ಇವರ ಹೆಣ ಬರ್ತದೆ ಹೊರತು ಬೇರೆ ಯಾವುದು ಬರುವುದಿಲ್ಲ ಅನ್ನೋದನ್ನು ನಾನು ಖಂಡಿತವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಾಸಕ ಯಶ್ಪಾಲ್ ಸುವರ್ಣನಿಗೆ ಧಿಕ್ಕಾರ, ಧಿಕ್ಕಾರ. ಯಶ್ಪಾಲ್ ಸುವರ್ಣನಿಗೆ, ಯಶ್ಪಾಲ್ ಸುವರ್ಣನಿಗೆ, ಯಶ್ಪಾಲ್ ಸುವರ್ಣನಿಗೆ. ಯಶ್ಪಾಲ್ ಸುವರ್ಣ ಅವನಿಗೆ ಒಬ್ಬ ರ್ಯಾಡಿಕಲ್ಸ್ಗೆ ಯಾವ ರೀತಿಯ ಅಧಿಕಾರ ಕೊಡ್ತಾರೆ ಭಾರತೀಯ ಜನತಾ ಪಕ್ಷ ಎನ್ನುವುದಕ್ಕೆ ಯಶ್ಪಾಲ್ ಅಂತ ಕೆಲವು ಜನ ಆಗಿರ್ತಾರೆ. ಯಶ್ಪಾಲ್ ಸುವರ್ಣರ ಸಾಧನೆ ಏನು ಅಂತ ಹೇಳಿದ್ರೆ, ಅವರು ಮತೀಯವಾದಿ ಭಾವನೆಯನ್ನು ಇಟ್ಕೊಂಡು ಕೆರಳಿಸ್ತಕ್ಕಂಥ ಪ್ರಚೋದನಕಾರಿ ಮಾತು, ಅದೇ ಅವರಿಗೆ ಸರ್ಟಿಫಿಕೇಟ್. ಅಪ್ಪ ಮಕ್ಕಳನ್ನ ಬತ್ತಲೆ ಮಾಡಿ ಹಲ್ಲೆಗೈದಿರುವ ಕ್ರಿಮಿನಲ್ ಯಶ್ಪಾಲ್ ಅವನಿಗೆ ಯಾವ ರೀತಿಯಲ್ಲಿ ಕಾಂಗ್ರೆಸ್, ಯಾವ ರೀತಿಯಲ್ಲಿ ಬಿಜೆಪಿ ಅವರಿಗೆ ಮನೆ ಹಾಕಿದೆ ಅಂತ ಹೇಳಿದ್ರೆ, ಅವನು ಒಬ್ಬ ರ್ಯಾಡಿಕಲ್ಸ್ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಮನೆ ಹಾಕಿರ್ತಕ್ಕಂಥದ್ದು. ಇದು ಬಿಜೆಪಿಯವರ ಒಂದು ಎಜೆಂಡಾ ಅಲ್ಲ. ಇದವರ ಎಜೆಂಡಾ ಏನು ಅಂತ ಹೇಳಿದ್ರೆ, ಯಾರು ಗಲಾಟೆ ಮಾಡ್ತಾರೆ, ಘರ್ಷಣೆ ಮಾಡ್ತಾರೆ, ಅವರಿಗೆ ಬಹಳ ಮುಖ್ಯ. ಅವರಿಗೆ ಗಾಂಧಿವಾದದ ಮೇಲೆ ಇಷ್ಟ ಇಲ್ಲ, ಅವರು ಗೋಡ್ಸೆವಾದದ ಮೇಲೆ ಇಷ್ಟ ಇರ್ತಕ್ಕಂಥದ್ದು. ಇವತ್ತು ಅವರು ಮಾತ್ರ ಅಲ್ಲ, ಕೆಲವಾರು ಜನ ಬಹುಶಃ ಶಾಸಕರಾಗಿದ್ದವರು ಏನೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಹೇಳುವುದನ್ನ ನಾವು ಅರ್ಥ ಮಾಡಬೇಕಾಗಿದೆ. ಅಂತ ಯಶ್ಪಾಲ್ ಸುವರ್ಣ ಅವರನ್ನ ವಿರೋಧಿಸಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಕೂಡ ಈ ಪ್ರತಿಭಟನೆ ಆಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಯಾರು ಮನೆಯಿಂದ ಹೊರಗೆ ಬರದಂತ ಸ್ಥಿತಿ ಇತ್ತು. ಅಷ್ಟು ಒಂದು ಕೀರಿ ಕುಟ್ಟದ ಬರ್ಸಪತ್ರ ಬರ್ಕೊಳ್ಳೋ ಸಂದರ್ಭ. ಅಂತಹ ಸಂದರ್ಭದಲ್ಲಿ ನೀವು ಮನೆ ಬಿಟ್ಟು ಇಷ್ಟು ಹೊತ್ತಿಗೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಖಂಡಿತವಾಗಿ ನಿಮ್ಮನ್ನು ಮೆಚ್ಚತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಶ್ಪಾಲ್ ಸುವರ್ಣರವರಿಗೆ ಬಹುಶಃ ಯಾರೋ ಹೇಳ್ತಾ ಇದ್ರು ಪೊಲೀಸರು ಸೆಲ್ಯೂಟ್ ಹೊಡೆದ್ರು ಅಂತ ಹೇಳಿ. ನಾವು ಅದರ ಬಗ್ಗೆ ಅದು ಕೂಡ ನಾವು ವಿಚಾರ ಮಾಡಬೇಕಾಗಿದೆ. ಯಾರೇ ಆಗಲಿ ಇವತ್ತು ನಮಗೆ ಏನು ಹೇಳ್ತಾರೆ, ಏನಾದ್ರೂ ಹೇಳಿದ್ರೆ ಅದಕ್ಕೆ ನಮ್ಮ ಮೇಲೆ ಮಾತಾಡ್ತಕ್ಕಂಥ ಇದೆ. ಇವತ್ತು DC ಅವರು ಉಡುಪಿಯವರು ಏನು ಮಾಡಿದ್ರು ಅದಕ್ಕೆ ನಾವು ಟೀಕೆ ಮಾಡಿದಾಗ ನಮಗೆ ಕೂಡ ಮಾತಾಡ್ತಕ್ಕಂಥದ್ದು ಮಾಡ್ತಾರೆ. ಇದು ಅವರ ಏಜೆಂಡಾಗಳು ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದಾಗಿ ನಾನು ಹೇಳ್ತೇನೆ, ಯಶ್ಪಾಲ್ ಸುವರ್ಣರಂತ ಅನೇಕ ಜನ ಈ ಒಂದು ರ್ಯಾಡಿಕಲ್ ಎಜೆಂಡಾದ ಜನರಿಗೆ ಅವರಿಗೆ ನಾಯಕತ್ವ ಸಿಗುತ್ತದೆ ಬಹಳ ಸುಲಭದಲ್ಲಿ ಅಂತೇಳಿ. ಕಾಂಗ್ರೆಸ್ಗೆ ನಾಯಕತ್ವ ಕೆಲಸ ಮಾಡಿದವರು ಸಿಗುದು, ಕಾಂಗ್ರೆಸ್ನಲ್ಲಿ ಯಾರು ಜನಸೇವೆ ಮಾಡ್ತಾರೆ ಅವರಿಗೆ ನಾಯಕತ್ವ ಸಿಗ್ತದೆ. ಇದು ಆಗಿಲ್ಲ. ಇವರು ಪ್ರಚೋದನೆ ಮಾಡಿ ದ್ವೇಷದ ಭಾಷೆಯನ್ನು ಮಾಡ್ತಾರೆ, ಅವರಿಗೆ ನಾಯಕರು ಕೊಡ್ತಕ್ಕಂಥ ಪಕ್ಷ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಈ ಪ್ರಪಂಚದ ಒಂದು ಯಾವುದೇ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳ್ಬೇಕು. ಅಂತ ಪಕ್ಷ ಬಹುಶಃ ರಾಹುಲ್ ಗಾಂಧಿ ಅವರ ಕುಟುಂಬ ಅಂತ ಹೇಳಿದ್ರೆ ಯಾರದು? ಅದು ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅಥವಾ ರಾಜೀವ್ ಗಾಂಧಿ ಇರ್ಬೋದು. ಇಂದಿರಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರು.